ಹಲೋ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಅವೇರ್ನೆಸ್ ಯಾವ ಎಕ್ಸಾಮ್ಸಲ್ಲಿ ಕೇಳ್ತಾರೆ, ಯಾಕೆ ಕೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಬಿಫೋರ್ ದಟ್, ಐ ಆಮ್ ಸಾಯಿ ಕಾವ್ಯ, ಯುವರ್ ಆಪ್ಟಿಟ್ಯೂಡ್ ಟ್ರೈನರ್ ಅಲಾಂಗ್ ವಿತ್ ಕಂಪ್ಯೂಟರ್ ಅವೇರ್ನೆಸ್ ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್. ನಾವು ಕಂಪ್ಯೂಟರ್ ಅವೇರ್ನೆಸ್ ಅನ್ನೋದು ಕಂಪ್ಲೀಟ್ ಪ್ಲೇ ಲಿಸ್ಟ್ನ ಮಾಡೋಣ ಬೇಸ್ಡ್ ಆನ್ ದೇರ್ ಕಾನ್ಸೆಪ್ಟ್ಸ್ ಆಗಲಿ, ಕಾನ್ಸೆಪ್ಚುವಲ್ ಎಕ್ಸಾಮ್ ಓರಿಯೆಂಟೆಡ್ಗೆ ಯಾವ ಥರ ಕೇಳ್ತಾರೆ ಎಲ್ಲದನ್ನು ಪ್ಲೇ ಲಿಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಂಟ್ರೊಡಕ್ಷನ್ ಆ್ಯಂಡ್ ರೋಡ್ ಮ್ಯಾಪ್ ನೋಡೋಣ. ಯಾಕೆ ಕಂಪ್ಯೂಟರ್ ಅವೇರ್ನೆಸ್ ಯಾವ ಎಕ್ಸಾಮ್ಸಲ್ಲಿ ಬರುತ್ತೆ? ಫಾರ್ ಎಕ್ಸಾಂಪಲ್ IBPS PO, SBI PO, IBPS ಕ್ಲರ್ಕ್, SBI ಕ್ಲರ್ಕ್, RRB PO, RRB ಕ್ಲರ್ಕ್, ಈ ಥರ ಎಕ್ಸಾಮ್ಸ್, ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿನೂ ಕಂಪ್ಯೂಟರ್ ಅವೇರ್ನೆಸ್ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಇದು ಯಾಕೆ, ಲೈಕ್ ಕಂಪ್ಯೂಟರ್ ಅವೇರ್ನೆಸ್, ವಾಟ್ ಈಸ್ ಕಂಪ್ಯೂಟರ್ ಅವೇರ್ನೆಸ್? ಇದರಲ್ಲಿ ಕೋರ್ ಮೇನ್ ಸಬ್ಜೆಕ್ಟ್ಸ್ ಏನಿರುತ್ತೆ, ಲೈಕ್ ಫಂಡಮೆಂಟಲ್ಸ್ ಆಗಲಿ, ಹಾರ್ಡ್ವೇರ್, ಸಾಫ್ಟ್ವೇರ್, ಆಪರೇಟಿಂಗ್ ಸಿಸ್ಟಮ್, ಡಿಜಿಟಲ್ ಬ್ಯಾಂಕಿಂಗ್, ಇದೆಲ್ಲ ಬ್ಯಾಂಕಿಂಗ್ ಟೂಲ್ಸ್ ರಿಕ್ವೈರ್ಡ್ ಇನ್ ಬ್ಯಾಂಕ್ ಎಕ್ಸಾಮ್ಸ್ ಏನೆಲ್ಲ ಬೇಕಿದೆ ಅದೆಲ್ಲನೂ ನೋಡೋಣ. ನೆಕ್ಸ್ಟ್, ಇದೊಂದು ಹೈ ಸ್ಕೋರಿಂಗ್ ಪೊಟೆನ್ಷಿಯಲ್ ಸೆಕ್ಷನಲ್ ಆಗಿರುತ್ತೆ, ಬಿಕಾಸ್ ಇದರಲ್ಲಿ ನಿಮಗೆ ಡೈರೆಕ್ಟ್ ಕ್ವೆಶನ್ಸು, ಒಬ್ಜೆಕ್ಟಿವ್ ಕ್ವೆಶನ್ಸು, ಮೆಮೊರಿ ಬೇಸ್ಡ್ ಕ್ವೆಶನ್ಸು, ಕಾನ್ಸೆಪ್ಟ್ಸ್ ಒನ್ಸ್ ನಿಮಗೆ ಕ್ಲಾರಿಟಿ ಇದ್ದರೆ ಅದ್ರ ಮೇಲೆ ನೀವು ಆರಾಮಾಗಿ 90% ಆಫ್ ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು. ಆ್ಯಂಡ್ ಇದೊಂದು ಟೈಮ್ ಸೇವರ್ ಆಗಿರುತ್ತೆ ಎಕ್ಸಾಮಲ್ಲಿ, ಬಿಕಾಸ್ ಇದರಲ್ಲಿ ಡೈರೆಕ್ಟ್ ಕ್ವೆಶನ್ಸ್ ಕೇಳ್ತಾರೆ, ಅದ್ರ ಸಲುವಾಗಿ ನಿಮಗೆ ಟೈಮ್ ಸೇವರ್ ಆಗಿರುತ್ತೆ ಇದು ಎಕ್ಸಾಮಲ್ಲಿ. ನೆಕ್ಸ್ಟ್ ನೋಡಿಕೊಂಡ್ರೆ ವೈ, ಯಾಕೆ ಕಂಪ್ಯೂಟರ್ ಅವೇರ್ನೆಸ್ ಅನ್ನೊಂದು ಕಾನ್ಸೆಪ್ಟ್ನ ಎಕ್ಸಾಮ್ಗೆ ತಂದಿದ್ದಾರೆ. ಇವಾಗ ನೋಡಿಕೊಂಡ್ರೆ ಬ್ಯಾಂಕಿಂಗ್ಗಳೆಲ್ಲನೂ ಟೆಕ್ನಾಲಜಿ ಯಾವ ಥರ ಯೂಸ್ ಮಾಡ್ತಿದ್ದಾರೆ ಅಂತ ನಿಮಗೂ ಗೊತ್ತಿದೆ. ಸೊ ಟೆಕ್ ಡ್ರೈವನ್ ಬ್ಯಾಂಕಿಂಗ್ ನಡೀತಾ ಇರುವಾಗ ಅದೇ ರೀಸನ್ಗಾಗಿ ಕಂಪ್ಯೂಟರ್ ಅವೇರ್ನೆಸ್, ನಾಳೆ ಬೆಳಿಗ್ಗೆ ನೀವು ಒಂದು ಬ್ಯಾಂಕ್ ಜಾಬ್ ಪಡೆದಾಗ ಸೊ ನಿಮ್ಗೆ ಬೇಸಿಕ್ ನಾಲೆಜ್ ಇರಬೇಕಲ್ವ, ಬ್ಯಾಂಕಲ್ಲಿ ಯಾವ ಥರ ಕಂಪ್ಯೂಟರ್ ಯೂಸ್ ಮಾಡ್ತಿದ್ದಾರೆ, ಯಾವ ಟೆಕ್ನಾಲಜಿ ಮೇಲೆ ಯೂಸ್ ಮಾಡ್ತಿದ್ದಾರೆ, ಅದು ಹೆಂಗೆಲ್ಲ ಕಸ್ಟಮರ್ಸ್ಗೆ ಯೂಸ್ ಆಗುತ್ತೆ ಅಂತ ನಿಮ್ಗೂ ಗೊತ್ತಿರಬೇಕು. ಯಾಕೆಂದರೆ ನೀವು ಕಸ್ಟಮರ್ಸ್ ಜೊತೆ ಇಂಟರಾಕ್ಷನ್ ಮಾಡ್ತೀರಾ. ಎಸ್, ಎವ್ರಿ ಟ್ರಾನ್ಸಾಕ್ಷನ್ ಲೆಜರ್ ಅಪ್ಡೇಟ್ ಆಗಲಿ ಆ್ಯಂಡ್ ರಿಪೋರ್ಟ್ಸ್ ಮಾಡಬೇಕಾಗ್ಲಿ, ಏನಾದರೂ ನಿಮಗೆ ಕಂಪ್ಯೂಟರ್ ಮೇಲೆ ನಾಲೆಜ್ ಇರಲೇಬೇಕು. ಅದ್ರ ಸಲುವಾಗಿ ಇದನ್ನು ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಒಂದು ಸೆಕ್ಷನ್ ಆಗಿ ಇಟ್ಟಿದ್ದಾರೆ. ಇದು ಈಸಿ ಟು ಸ್ಕೋರ್, ಎಸ್, ಬಿಕಾಸ್ ನಿಮಗೆ ಕಾನ್ಸೆಪ್ಷುಯಲ್ ವೈಸ್ ಡೆಫಿನೇಷನ್ಸ್ ಗೊತ್ತಿದ್ರೆ ಇಟ್ ಈಸ್ ಈಸಿ ಟು ಸ್ಕೋರ್, ಓಕೆನಾ. ಆಮೇಲೆ ಜಾಬ್ ರೆಡಿ ಸ್ಕಿಲ್ಸ್, ಸೊ ಬಿಕಾಸ್ ಇದು ಕಂಪ್ಯೂಟರ್ ನಾಲೆಜ್ ಇದ್ದರೆ ನೀವು ನಾಳೆ ಬೆಳಿಗ್ಗೆ ಜಾಬ್ ಪಡೆದಾಗ ಸೊ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿರುತ್ತೆ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ, ಲೈಕ್ ವಾಟ್ ಈಸ್ ಲೈಕ್ ಕಂಪ್ಯೂಟರ್ ಬೇಸಿಕ್ಸ್ ಆಗಿರಲಿ, ಕ್ಲಾಸಿಫಿಕೇಶನ್ ಆಗಿರಲಿ, ಅದರಲ್ಲಿ MS ಆಫೀಸ್ ಬರುತ್ತೆ. ಸೊ ಅದ್ರ ಎಲ್ಲನೂ ಏನೇನೆಲ್ಲ ನಿಮಗೆ ವರ್ಕಲ್ಲಿ ಯೂಸ್ ಆಗುತ್ತೆ ಅದರೆಲ್ಲನೂ ಒಂದು ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಇದರಲ್ಲಿ ಕಂಪ್ಯೂಟರ್ ಅವೇರ್ನೆಸ್ನಲ್ಲಿ ಕೊಟ್ಟಿದ್ದಾನೆ. ಆಮೇಲೆ ಲೈಕ್ ಸೈಬರ್ ಸೆಕ್ಯೂರಿಟಿ, ಬಿಕಾಸ್ ಇವಾಗ ನೋಡಿಕೊಂಡ್ರೆ ಎಷ್ಟು ಎಲ್ಲ ಸ್ಕ್ಯಾಮ್ಸ್ ಆಗ್ತಿದೆ, ಸೊ ಅದನ್ನು ಯಾವ ಥರ ತಡಿಬೇಕು ಅಂತಲೂ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬರ್ಕೊಂಡ್ರೆ ಯಾವ್ಯಾವ ಎಕ್ಸಾಮ್ಸಲ್ಲಿ ಹೆಂಗೆ ಕೇಳ್ತಾರೆ ಅಂತ ನೋಡೋಣ. RRB PO ಆ್ಯಂಡ್ ಕ್ಲರ್ಕಲ್ಲಿ ಇದು ಮೇನ್ಸ್ ಎಕ್ಸಾಮಲ್ಲೇ ಕೇಳ್ತಾರೆ. ಆ್ಯಂಡ್ ಇಟ್ ಈಸ್ ಲೈಕ್ ವೇಟೇಜ್ 40 ಕ್ವೆಶನ್ಸ್, 20 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಈಸಿ ಟು ಮಾಡ್ರೇಟ್ ಡಿಫಿಕಲ್ಟಿ ಲೆವೆಲ್ ಇದೆ. ಇನ್ನೊಂದು IBPS ಕ್ಲರ್ಕಲ್ಲಿ ಇದು ಮೇನ್ಸಲ್ಲೇ ಕೇಳ್ತಿದ್ದಾರೆ, ಇದನ್ನು ಮೇನ್ಸಲ್ಲೇ ಕೇಳ್ತಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿಕೊಂಡ್ರೆ ಕ್ವೆಶನ್ಸ್ ಇಂಟಿಗ್ರೇಟೆಡ್ ಕ್ವೆಶನ್ಸ್ ಲೈಕ್ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇಂಟಿಗ್ರೇಟೆಡ್ ಕ್ವೆಶನ್ಸ್ ಇರುತ್ತೆ. ಆ್ಯಂಡ್ ಡಿಫಿಕಲ್ಟಿ ಲೆವೆಲ್ ಮಾಡ್ರೇಟ್ ಇರುತ್ತೆ. ನೆಕ್ಸ್ಟ್ SBI PO ಆ್ಯಂಡ್ ಕ್ಲರ್ಕ್, ಇದನ್ನು ಮೇನ್ಸಲ್ಲೇ ಕೇಳ್ತಾರೆ, ಇದು ಇಂಟಿಗ್ರೇಟೆಡ್ ಕ್ವೆಶನ್ಸ್. ಆ್ಯಂಡ್ ಇದರಲ್ಲಿ ಡಿಫಿಕಲ್ಟಿ ಲೆವೆಲ್ ಮಾಡ್ರೇಟ್ ಟು ಹೈ ಇರುತ್ತೆ. ನೆಕ್ಸ್ಟ್ RBI ಅಸಿಸ್ಟೆಂಟಲ್ಲಿ ಇದು ಮೇನ್ಸಲ್ಲೇ ಕೇಳ್ತಾರೆ. ಆ್ಯಂಡ್ 40 ಕ್ವೆಶನ್ಸ್, 40 ಮಾರ್ಕ್ಸ್. ಆ್ಯಂಡ್ ಈಸಿ ಆ್ಯಂಡ್ ಹೈ ಸ್ಕೋರಿಂಗ್ ಇರುತ್ತೆ, ಡಿಫಿಕಲ್ಟಿ ಲೆವೆಲ್ ಈಸಿ ಆ್ಯಂಡ್ ಹೈ ಸ್ಕೋರಿಂಗ್ ಆಗಿರುತ್ತೆ. ಬಿಫೋರ್ ಎಂಟ್ರಿಂಗ್ ಇನ್ ಟು ದಿ ಪ್ಲೇ ಲಿಸ್ಟ್, ಲೈಕ್ ಕಂಪ್ಯೂಟರ್ ಅವೇರ್ನೆಸ್ ಒಂದೊಂದು ಟಾಪಿಕ್ಕು ಒಂದೊಂದು ವಿಡಿಯೋದಲ್ಲಿ ನಾವು ನೀಟಾಗಿ ನೋಡ್ಕೊತ ಹೋಗೋಣ. ಬಿಫೋರ್ ದಟ್ ಫಸ್ಟ್ ಏನು ಸಿಲೆಬಸ್ ಇದೆ, ಯಾವ ಥರ ನೋಡ್ಕೊತ ಹೋಗೋಣ ಅಂತ ಇಲ್ಲಿ ನೋಡ್ತೀರಾ. ಫಸ್ಟ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಬೇಸಿಕ್ಸ್, ಇದೆಲ್ಲ ನಾವು ಸ್ಕೂಲಲ್ಲಿದ್ದಾಗೇ ಕಲ್ತಿದ್ದೀವಿ. ಲೈಕ್ CPU, ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್, ಮೆಮೊರಿ ಹೈರಾರ್ಕಿ ಹೆಂಗಿರುತ್ತೆ ಏನು ಅಂತಲೂ ನಾವು ಸ್ಕೂಲ್ ಲೈಫ್ ಇದ್ದಾಗೆ ನೋಡಿದ್ದೀವಿ. ಫುಲ್ ಸಿಲೆಬಸ್ಗೆ ಬಂದರೆ ಫಸ್ಟ್ ನಿಮ್ಗೆ ಗೊತ್ತಾಗಿರ್ಬೇಕು, ಫುಲ್ ಸಿಲೆಬಸ್ಸಲ್ಲಿ ಫಸ್ಟ್ ಕಾನ್ಸೆಪ್ಟ್ ಲೈಕ್ ಕಂಪ್ಯೂಟರ್ ಬೇಸಿಕ್ಸ್, ಜನರೇಷನ್ಸ್ ಆಗಲಿ, ಕ್ಲಾಸಿಫಿಕೇಶನ್ಸ್ ಆಗಲಿ, ಆರ್ಕಿಟೆಕ್ಚರ್ ಆಗಲಿ, ವಾಟ್ ಎವರ್ ಲೈಕ್ ಕಂಪ್ಯೂಟರ್ ಬೇಸಿಕ್ಸ್. ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ಸ್, ಎಸ್, ಲೈಕ್ ವಿಂಡೋಸ್, ಲಿನಕ್ಸ್, ಮ್ಯಾಕ್ಸ್, ಯಾವುದೆಲ್ಲ ಯೂಸ್ ಮಾಡ್ತಿದ್ದಾರೆ ಏನಕ್ಕೆ ಅಂತಲೂ ನೋಡ್ಕೊಳ್ಳೋಣ. ನೆಕ್ಸ್ಟ್ ಮೆಮೊರಿ ಟೈಪ್ಸ್, ಪ್ರೈಮರಿನ, ಸೆಕೆಂಡರಿ ಮೆಮೊರಿನ, ವರ್ಚುವಲ್ ಮೆಮೊರಿನ, ಸೊ ಮೆಮೊರಿ ಟೈಪ್ಸ್ನು ನೋಡ್ತೀವಿ ನಾವು. ಇಂಟರ್ನೆಟ್ ಆ್ಯಂಡ್ ನೆಟ್ವರ್ಕಿಂಗ್, ಎಸ್, ಈಗ ಇಂಟರ್ನೆಟ್ ಇಲ್ಲದೆ ನಮ್ಗೆ ಒಂದು ನಿಮಿಷನೂ ತಡೆಯೋಕ್ಕೆ ಆಗ್ತಿಲ್ಲ. ಸೊ ದಟ್ ಈಸ್ ವಾಟ್, ಹೆಂಗೆ ಇದು ಇಂಟರ್ನೆಟ್ ನೆಟ್ವರ್ಕಿಂಗ್ ಆಗಲಿ
ಬ್ಯಾಂಕಿಂಗಲ್ಲಿ ಹೆಂಗೆ ನೋಡೋಣ. ನೆಕ್ಸ್ಟ್ MS ಆಫೀಸ್ ಆಗಲಿ ಆ್ಯಂಡ್ ಅಬ್ರಿವೇಷನ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ ಅದನ್ನು ನೋಡೋಣ. ಡಿಜಿಟಲ್ ಬ್ಯಾಂಕಿಂಗ್, ಈಗ ಎಲ್ಲ ನೋಡ್ಕೊಂಡ್ರೆ ಬ್ಯಾಂಕಿಂಗಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಎಲ್ಲ ಬ್ಯಾಂಕದು ಅವ್ರದ್ದು ಆ್ಯಪ್, ಪರ್ಟಿಕ್ಯುಲರ್ ಆ್ಯಪ್ ಇದೆ. ಸೊ ಯಾವುದೇ ಒಂದು ಚಿಕ್ಕ ಕೆಲಸವಾಗಿ ವಿ ನೋಟ್ ನೀಡ್ ಟು ಗೋ ಟು ಬ್ಯಾಂಕ್, ನಾವು ಮನೇಲೇ ಕೂತ್ಕೊಂಡು ಆ್ಯಪಲ್ಲಿ ಆರಾಮಾಗಿ ಮಾಡ್ಕೊತಿದ್ದೀವಿ ಬಿಕಾಸ್ ಆಫ್ ದಿಸ್ ಡಿಜಿಟಲ್ ಬ್ಯಾಂಕಿಂಗ್ ಯೂಸಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್. ಇದರಲ್ಲಿ ಹೈ ವೇಟೇಜ್ ಟಾಪಿಕ್ಸ್ ಏನಿರುತ್ತೆ, MS ಆಫೀಸ್, ಅದರಲ್ಲಿ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಬೇಸಿಕ್ ನಿಮ್ಗೆ ಗೊತ್ತಿರಬೇಕು ಹೆಂಗೆ ಯೂಸ್ ಮಾಡ್ತೀವಿ ಅಂತ. ನಾಳೆ ಬೆಳಿಗ್ಗೆ ನೀವು ಬ್ಯಾಂಕಿಂಗಲ್ಲಿ ಜಾಬ್ ಆದಮೇಲೆ ಹಿಂಗೆ ರಿಪೋರ್ಟ್ಸ್ ಏನು ಮಾಡ್ತೀರಾ, ಎಕ್ಸೆಲಲ್ಲಿ ರಿಪೋರ್ಟ್ಸ್ ಹೆಂಗಿರುತ್ತೆ ಆ್ಯಂಡ್ ವರ್ಡಲ್ಲಿ ನೀವು ಹೆಂಗೆ ಡಾಕ್ಯುಮೆಂಟ್ ಮಾಡ್ತೀರಾ ಅಂತಲೂ ನಿಮಗೆ ತಿಳಿದಿರಬೇಕು. ಅದಕ್ಕೆ ಲೈಕ್ ಇಟ್ ಇಸ್ ದ ವೇಟೇಜ್ ಟಾಪಿಕ್. ನೆಕ್ಸ್ಟ್ ನೆಟ್ವರ್ಕಿಂಗ್ ಆ್ಯಂಡ್ ಇಂಟರ್ನೆಟ್ ಕಾನ್ಸೆಪ್ಟ್ಸ್ ಆಸ್ ವಿ ಆಲ್ರೆಡಿ ಡಿಸ್ಕಸ್ಡ್. ಈಗ ನಿಮ್ಗೆ ಗೊತ್ತಿರಬೇಕು ಯಾವ ಥರ ಇಂಟರ್ನೆಟ್ ಆ್ಯಂಡ್ ನೆಟ್ವರ್ಕ್ ಯೂಸ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಯು ಹ್ಯಾವ್ ಟು ನೋ ಲೈಕ್ ಹಾರ್ಡ್ವೇರ್, ಸಾಫ್ಟ್ವೇರ್, ಮೆಮೊರಿ ಆರ್ಗನೈಸೇಷನ್, ಸೈಬರ್ ಸೆಕ್ಯೂರಿಟಿ. ಎಸ್, ಬಿಕಾಸ್ ಇದರಲ್ಲಿ ಥ್ರೆಡ್ಸ್ ಇರುತ್ತೆ, ಯಾವ ಥರ ತಡಿಬೇಕು ಅಂತ, ಸ್ಕ್ಯಾಮ್ಸ್ ಎಲ್ಲ ನಡೀತಿದೆ ಅಲ್ವಾ, ಇದರಲ್ಲಿ ಫಿಶಿಂಗ್ ಮಿಶಿಂಗ್ ಎಲ್ಲನೂ ಬರುತ್ತೆ. ಸೊ ಅದನ್ನು ನೋಡೋಣ ಅದರಲ್ಲಿ. ದಟ್ಸ್ ಹ್ಯಾಸ್ ಐ ಸೆಡ್ ಲೈಕ್ ಸೈಬರ್ ಸೆಕ್ಯೂರಿಟಿಲಿ ಏನೆಲ್ಲ ನಡೀತಿದೆ, ದಟ್ ಈಸ್ ಲೈಕ್ ಮಾಲ್ವೇರ್ ಟೈಪ್ಸ್ ಆಗಲಿ, ಆರ್ ಲೈಕ್ ಐ ಸೆಡ್ ಆಲ್ರೆಡಿ ಫಿಶಿಂಗ್ ಆ್ಯಂಡ್ ಸೋಷಿಯಲ್ ಇಂಜಿನಿಯರಿಂಗ್ ಏನಿರುತ್ತೆ ಆ್ಯಂಡ್ ಫೈರ್ ವಾಲ್ಸ್ ಯಾವ ಥರ, ಇದೆಲ್ಲನೂ ಸೈಬರ್ ಸೆಕ್ಯೂರಿಟಿ ಎಸೆನ್ಷಿಯಲ್ಸಲ್ಲಿ ನೋಡೋಣ. ಎಸ್, ಡಿಜಿಟಲ್ ಬ್ಯಾಂಕಿಂಗ್ ಆ್ಯಂಡ್ ಟೆಕ್ನಾಲಜಿ ಇದೂ ವೇಟೇಜ್ ಟಾಪಿಕ್ ಆಗಿರುತ್ತೆ. ಅದ್ರ ಸಲುವಾಗಿ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಲೈಕ್ UPI ಅಂದರೆ ಏನು, ನೆಫ್ಟ್ ಅಂದರೆ ಏನು, RTGS ಅಂದರೆ ಏನು, ಆ್ಯಂಡ್ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಯಾವ ಥರ ಯೂಸ್ ಮಾಡ್ತಾರೆ, ಪ್ರೋಟೋಕಾಲ್ಸು ಎಲ್ಲನೂ ನೋಡೋಣ. ಫಸ್ಟ್ ಇದರಲ್ಲಿ 6 ಪ್ರಿಪ್ರೇಷನ್ ಟಿಪ್ಸ್ ಫಾರ್ ಸಕ್ಸಸ್ ಅಂದರೆ ಏನೆಲ್ಲ ಇದೆ ಅದರಲ್ಲಿ ಫಸ್ಟ್ ನೋಡಿಕೊಂಡ್ರೆ ನಿಮಗೆ ಮಾಸ್ಟರ್ ದಿ ಫಂಡಮೆಂಟಲ್ ಡೆಫಿನೇಷನ್ಸ್, ಲೈಕ್ ಫೋಕಸ್ ಆನ್ ಎಕ್ಸಾಕ್ಟ್ ಟರ್ಮ್ಸ್, ಏನೆಲ್ಲ ಟರ್ಮ್ಸ್ ಇದೆ, ಅದ್ರ ಫುಲ್ ಫಾರ್ಮ್ ಏನು, ಯಾವ ಥರ ಯೂಸ್ ಮಾಡ್ತೀರಾ, ಲೈಕ್ ಅದು ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸಸ್, ಅದು ಯಾವ ಫಂಕ್ಷನ್ ಏನು ಅದರದ್ದು. ಸೊ ಇಟ್ ವಿಲ್ ಬಿ ಡೈರೆಕ್ಟ್ ಕ್ವೆಶನ್ಸ್ ಆ್ಯಂಡ್ ಮೆಮೊರಿ ಬೇಸ್ಡ್ ಇದರಲ್ಲಿ. ಆ್ಯಂಡ್ ನೀವು ಸಿಲೆಬಸ್ನ ಫುಲ್ ಫ್ಲೆಡ್ಜ್ ಆಗಿ ಸಿಸ್ಟಮೆಟಿಕ್ ಆಗಿ ಕಂಪ್ಲೀಟ್ ಮಾಡಿಕೊಂಡ್ರೆ ಯಾವುದೇ ಟಾಪಿಕ್ನ ಸ್ಕಿಪ್ ಮಾಡಬೇಡಿ. ಮೈನರ್ ಟಾಪಿಕ್, ಸ್ಮಾಲ್ ಟಾಪಿಕ್ ಅಂತ ಸ್ಕಿಪ್ ಮಾಡಿದೆ ನೀವು ಎಲ್ಲದನ್ನು ಫುಲ್ ಫ್ಲೆಡ್ಜ್ ಆಗಿ ಓದ್ಕೊಂಡ್ರೆ ನಿಮಗೆ ರಿವೈಸ್ ಮಾಡೋ ಟೈಮ್ಗೂ ಈಸಿ ಆಗುತ್ತೆ. ನೆಕ್ಸ್ಟ್ ವಿಲ್ ಬಿ ವೀಕ್ಲಿ ರಿವಿಷನ್ ಶೆಡ್ಯೂಲ್. ಎಸ್, ಒನ್ಸ್ ಯು ಹ್ಯಾವ್ ಬಿನ್ ಸಿಸ್ಟಮೆಟಿಕ್ಲಿ ಕಂಪ್ಲೀಟೆಡ್ ದ ಸಿಲೆಬಸ್ ಫುಲ್ ಫ್ಲೆಡ್ಜ್ ಆಗಿ ಕಂಪ್ಲೀಟ್ ಆದಮೇಲೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನೀವು ರಿವೈಷನ್ ಮಾಡ್ಕೊತಾ ಇದ್ರೆ ಅವಾಗ ಏನಾಗುತ್ತೆ, ನಿಮಗೆ ಮೆಮೊರಿ ಬೇಸ್ಡ್ ಕಂಟೆಂಟ್ ಅಂದರೆ ಕ್ವಿಕ್ಲಿ ವಿತೌಟ್ ಎನಿ ರೆಗ್ಯುಲರ್ ರಿಪಿಟೇಷನ್ಸ್ ನಿಮಗೆ ಅದು ನೀಟಾಗಿ ಗ್ರಿಪ್ ಬರುತ್ತೆ, ಆ ಟಾಪಿಕ್ಸ್ ಮೇಲೆ, ಸಿಲೆಬಸ್ ಮೇಲೆ ಗ್ರಿಪ್ ಬರುತ್ತೆ. ಬಿಕಾಸ್ ನೀವು ಟೆಸ್ಟ್ ತಗೊಂಡ್ರೆ, ಲೈಕ್ ನೆಕ್ಸ್ಟ್ ಪಾಯಿಂಟ್, ನೀವು ರಿವಿಷನ್ ಆಗಿದ್ಮೇಲೆ ಟೆಸ್ಟ್ ತಗೊಂಡ್ರೆ ನಿಮ್ಗೆ ಏನಾಗುತ್ತೆ, ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಎಸ್, ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಯು ವಿಲ್ ಎಲಿಮಿನೇಟ್ ದ ಕನ್ಫ್ಯೂಷನ್ ಏನೇ ಇರಲಿ. ವೆನ್ ಯು ವಿಲ್ ಬಿ ಟೇಕಿಂಗ್ ಮಾಕ್ ಟೆಸ್ಟ್ ನಿಮ್ಗೆ ಗೊತ್ತಾಗುತ್ತೆ, ಸೊ ಈ ಟಾಪಿಕಲ್ಲಿ ನಾನು ಇನ್ನೂ ಸ್ವಲ್ಪ ಓದ್ಕೋಬೇಕು, ಆರ್ ಈ ಟಾಪಿಕಲ್ಲಿ ನಾನು ಇನ್ನೂ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡ್ಕೊತಿದ್ದೀನಿ, ಸೊ ಇದನ್ನ ಹೆಂಗೆ ಇಂಪ್ರೂವ್ ಮಾಡಬೇಕು ಅಂತ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಜಸ್ಟ್ ಪ್ರಾಕ್ಟೀಸ್ 15 ಮಿನಿಟ್ಸ್ ಮಾಕ್ ಟೆಸ್ಟ್ ತಗೊಳ್ಳಿ, ಅದರಿಂದ ನಿಮಗೆ ಸ್ಪೀಡ್ ಬಿಲ್ಡ್ ಆಗುತ್ತೆ, ಕನ್ಫ್ಯೂಷನ್ ಇರಲ್ಲ ಆ್ಯಂಡ್ ನಿಮಗೆ ಅಕ್ಯುರಸಿನೂ ಇಂಪ್ರೂವ್ ಆಗುತ್ತೆ. ಎಸ್, ಸೊ ನಾವು ಏನು ಮಾಡೋಣ, ಎವ್ರಿ ಟಾಪಿಕ್ ವೈಸ್ ಒಂದೊಂದು ವಿಡಿಯೋನ ನೋಡ್ಕೊತ ಒಂದೊಂದು ವಿಡಿಯೋದಲ್ಲಿ ನಾನು ಒಂದೊಂದು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಇವಾಗ ಇಂಟ್ರಡಕ್ಷನ್ ಅಂಡ್ ರೋಡ್ ಮ್ಯಾಪ್ ನೋಡಿದ್ವಿ. ನೆಕ್ಸ್ಟ್ ಬೇಸಿಕ್ಸ್ ಅಂಡ್ ಜನರೇಷನ್ಸ್, ಹಾರ್ಡ್ವೇರ್, ಮೆಮೊರಿ, ಆಪರೇಟಿಂಗ್ ಸಿಸ್ಟಮ್, ಇಂಟರ್ನೆಟ್ ಅಂಡ್ ನೆಟ್ವರ್ಕಿಂಗ್, MS ಆಫೀಸ್, ಶಾರ್ಟ್ ಟರ್ಮ್ಸ್, ಶಾರ್ಟ್ ಕಟ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಭಾಳ ಶಾರ್ಟ್ ಕಟ್ಸ್ ಇದೆ ಆ್ಯಂಡ್ ಟರ್ಮ್ಸ್ ಏನೆಲ್ಲ ಇದೆ ಅದನ್ನು ನೋಡೋಣ. ಸೈಬರ್ ಸೆಕ್ಯೂರಿಟಿ, ಡಿಜಿಟಲ್ ಬ್ಯಾಂಕಿಂಗ್ ಆ್ಯಂಡ್ ಫುಲ್ ಮಾಕ್ ಏನಿದೆ ಆ್ಯಂಡ್ ರಿವಿಷನ್ ಏನಿದೆ ಅದನ್ನು ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆ್ಯಂಡ್ ಐ ಆಮ್ ವಿಶಿಂಗ್ ಯು ಆಲ್ ದ ಬೆಸ್ಟ್. ಸೊ ನಿಮ್ಮ ಫ್ರೆಂಡ್ಸ್ ಯಾವ್ಯಾವ್ರು ಬ್ಯಾಂಕಿಂಗ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಇದನ್ನು ಅವ್ರಿಗೂ ಶೇರ್ ಮಾಡಿ, ಎಲ್ಲರಿಗೂ ಯೂಸ್ ಆಗಲಿ ಅಂತ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಕಂಪ್ಯೂಟರ್ ಅವೇರ್ನೆಸ್ ಪ್ಲೇ ಲಿಸ್ಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.